ಸುವೇಂದು ಅಧಿಕಾರಿ ಪಿಎ ಗುಂಡಿಟ್ಟು ಹತ್ಯೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದ್ದು, ಗುಂಡಿನ ದಾಳಿ ಹಿಂದೆ ಟಿಎಂಸಿ ಕೈವಾಡ ಇರುವ ಆರೋಪ ಕೂಡ ಮಾಡ್ತಿದ್ದಾರೆ. ಸುವೇಂದು ಅಧಿಕಾರಿ ಹತ್ಯೆಗೆ ಟಿಎಂಸಿ ಸಂಚು ಆರೋಪ ಕೇಳಿ ಬರ್ತಾ ಇದ್ದು, ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇದೆ. ಸಾವಿನ ದವಡೆಯಿಂದ ಬಿಜೆಪಿ ನಾಯಕ ಏನಾದ್ರೂ ಪಾರಾದ್ರೆ, ಯಾಕಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಪಿಎ ಜೊತೆ ಕಾರಿನಲ್ಲಿ ಸುವೇಂದು ಅಧಿಕಾರಿ ಇರಲಿಲ್ಲ. ಹೀಗಾಗಿ ಸುವೇಂದು ಅಧಿಕಾರಿ ಏನಾದ್ರೂ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಿದ್ರ, ಈ ಕೃತ್ಯವನ್ನ ನಡೆಸಲಾಗಿತ್ತ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ? ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಮಾಹಿತಿ ಏನಾದ್ರೂ ಗೊತ್ತಾಗ್ತಿದ್ಯಾ? ಕವ್ಯ, ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಮುಂದುವರೆದಿರುವಂತದ್ದು. ಎಲೆಕ್ಷನ್ ಮುಂಚೆಯೂ ಕೂಡ ಬಿಜೆಪಿ ಮತ್ತೆ ಟಿಎಂಸಿ ಕಾರ್ಯಕರ್ತರ ನಡುವೆ ಅಲ್ಲಲ್ಲಿ ಗಲಾಟೆಗಳು ನಡೀತಾ ಇದ್ವು. ಯಾವಾಗ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಟಿಎಂಸಿ ಸೋಲುತ್ತೆ, ಆ ನಂತರದಲ್ಲಿ ಹಲವು ಕಡೆಗಳಲ್ಲಿ ಹಿಂಸಾಚಾರ ನಡೀತಾ ಇತ್ತು. ಅದ್ರ ಮುಂದುವರೆದ ಭಾಗವಾಗಿ ನಿನ್ನೆ ಕೋಲ್ಕತ್ತಾದಲ್ಲಿ ಸುವೇಂದು ಅಧಿಕಾರಿ ಏನಿದ್ರು, ಇವರು ಟಿಎಂಸಿ ಮಮತಾ ಬ್ಯಾನರ್ಜಿ ವಿರುದ್ಧ ಗೆದ್ದಂತವ್ರು, ಅವರ ಕಾರಿನ ಮೇಲೆ ಏಕಾಏಕಿ ದಾಳಿ ನಡೆದಿರುವಂತದ್ದು. ಬೈಕ್ ನಲ್ಲಿ ಬಂದಂತ ಇಬ್ಬರು ದುಷ್ಕರ್ಮಿಗಳಿಂದ 5-6 ಸುತ್ತು ಏಕಕಾಲಕ್ಕೆ ಗುಂಡು ಹಾರಿಸ್ತಾರೆ. ಆ ಗುಂಡು ಹಾರಿಸಿದ ಪರಿಣಾಮವಾಗಿ ಸುವೇಂದು ಅಧಿಕಾರಿಯ ಪಿಎ ಆಗಿದ್ದಂತ ಚಂದ್ರನಾಥ್ ಏನಿದ್ರು ಅವರಿಗೆ ಗುಂಡು ತಗಲಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಮತ್ತೊಬ್ಬ ಅವ್ರ ಕಾರು ಚಾಲಕನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಮತ್ತೆ ಈಗ ಸದ್ಯಕ್ಕಿರುವಂತ ಅನುಮಾನ ಏನಂದ್ರೆ, ಸುವೇಂದು ಅಧಿಕಾರಿ ಹೋಗ್ತಿದ್ದಂತ ಕಾರಿನ ಮೇಲೆ ಅವರು ದಾಳಿ ಮಾಡಿರೋ ಉದ್ದೇಶ ಏನು, ಅವ್ರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ರ ಅನ್ನೋ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮತ್ತಷ್ಟು ಕಡೆಗಳಲ್ಲಿ ಹಿಂಸಾಚಾರ ಇನ್ನಷ್ಟು ಮುಗಿಲು ಮುಟ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆ ಮಾಡಿ ಸಿಬಿಐ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಘಟನೆ ವರದಿಯಾದ ನಂತರದಲ್ಲಿ ಹಲವು ಕಡೆಗಳಲ್ಲಿ ಮತ್ತೆ ಹಿಂಸಾಚಾರ ಶುರುವಾಗ್ತಾ ಇರುವಂತದ್ದು. ಎಲೆಕ್ಷನ್ ಮುಂಚೆಯೂ ಕೂಡ ಅಲ್ಲಲ್ಲಿ ನಡೀತಾ ಇತ್ತು. ಯಾವಾಗ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ನಂತರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯ ಗಲಾಟೆಗಳ ಕಾರ್ಯಕರ್ತರ ನಡುವೆ ಹೊಡೆದಾಟ ಮಾಡುವಂತದ್ದು, ಹಲವರಿಗೆ ಹಲ್ಲೆ ಮಾಡುವಂತದ್ದು, ಕೆಲವು ಕಡೆ ಸರ್ಕಾರಿ ಅಧಿಕಾರಿಗಳು ಕೂಡ ಹಲ್ಲೆ ಮಾಡುವಂತ ಘಟನೆಗಳು ವರದಿಯಾಗ್ತಾ ಇದ್ವು. ಇದ್ರ ಮುಂದುವರೆದ ಭಾಗವಾಗಿ ಈಗ ಅವರ ಪಿಎ ಗುಂಡಿಕ್ಕಿ ಕೊಲೆ ಮಾಡಿರುವಂತದ್ದು ನಿಜಕ್ಕೂ ಶಾಕಿಂಗ್ ವಿಚಾರವೇ ಅಂತ ಹೇಳ್ಬೇಕು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಈ ಮಟ್ಟಕ್ಕೆ ಹಿಂಸಾಚಾರ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಏನು ಹಿರಿಯ ನಾಯಕರು ಯಾಕೆ ಕಂಟ್ರೋಲ್ ಮಾಡ್ತಾ ಇಲ್ವಾ, ಅಥವಾ ಹಿರಿಯ ಅಧಿಕಾರಿಗಳು ಇದನ್ನ ಜವಾಬ್ದಾರಿ ತಗೋಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಸದ್ಯಕ್ಕೆ ಈಗ ಈ ಘಟನೆಯನ್ನ ಮುಂದೆ ಯಾವ ರೀತಿ ಟರ್ನ್ ತಗೊಳುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ನಿಜಕ್ಕೂ ಯಾರ ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡಲಾಗಿತ್ತು ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಉಮೇಶ್ ಡೀಟೇಲ್ಸ್ಗಾಗಿ.